Hello friends, welcome to our channel. In the last video, we discussed most important 10 questions. Now, let's solve another most important 10 questions without wasting any time. Let's start with comparative questions. Unlike Piaget, Vygotsky argued that cognitive development is rather than ಪಿಯಾಜೆಗಿಂತ ಭಿನ್ನವಾಗಿ ಅರಿವಿನ ವಿಕಾಸವು ಬದಲಿಗೆ ಎಂದು ವೈಗಾಟ್ಸ್ಕಿ ವಾದಿಸಿದರು. ಆಪ್ಷನ್ಸ್: ಪ್ಯಾಸಿವ್, ಆಕ್ಟಿವ್, ನಿಷ್ಕ್ರಿಯ, ಸಕ್ರಿಯ, ಕಂಟಿನ್ಯೂಸ್ ಪ್ರೋಸೆಸ್ ಡಿಫೈನ್ಡ್ ಬೈ ಯೂನಿವರ್ಸಲ್ ಸ್ಟೇಜಸ್, ಸಾರ್ವತ್ರಿಕ ಹಂತಗಳಿಂದ ಮತ್ತು ನಿರಂತರ ಪ್ರಕ್ರಿಯೆ ವ್ಯಾಖ್ಯಾನಿಸಲಾಗಿದೆ, ಬಯೋಲಾಜಿಕಲಿ ಡಿಟರ್ಮೈನ್ಡ್, ಸೋಷಿಯಲಿ ಕನ್ಸ್ಟ್ರಕ್ಟೆಡ್, ಜೈವಿಕವಾಗಿ ನಿರ್ಧರಿಸಲ್ಪಟ್ಟಿದೆ ಮತ್ತು ಸಾಮಾಜಿಕವಾಗಿ ರಚಿಸಲ್ಪಟ್ಟಿದೆ, ಎಂಟೈರ್ಲಿ ಬಿಹೇವಿಯರಲ್, ಕಾಗ್ನಿಟಿವ್ಲಿ ಫೋಕಸ್ಡ್, ಸಂಪೂರ್ಣವಾಗಿ ವರ್ತನೆಯ ಅರಿವಿನ ಮೇಲೆ ಕೇಂದ್ರೀಕೃತವಾಗಿದೆ. So pause the video and try to answer this. The right answer is a continuous process defined by universal stages. Unlike Piaget, Vygotsky argued that cognitive development is a continuous process and rather defined by universal stages. Because Vygotsky did not believe in Piaget's fixed universal stages of cognitive maturity. He saw development as dynamic, continuous process driven by culture. ಇಲ್ಲಿ ವೈಗಾಟ್ಸ್ಕಿ ಅವರು ಪಿಯಾಜೆಯವರ ಸ್ಥಿರ ಮತ್ತು ಸಾರ್ವತ್ರಿಕ ಅರಿವಿನ ಪರಿಪಕ್ವತೆಯ ಹಂತಗಳನ್ನು ನಂಬಲಿಲ್ಲ. ಅವರು ವಿಕಾಸವನ್ನು ಸಂಸ್ಕೃತಿಯಿಂದ ಪ್ರೇರಿತವಾದ ಕ್ರಿಯಾತ್ಮಕ ಮತ್ತು ಒಂದು ನಿರಂತರ ಪ್ರಕ್ರಿಯೆಯಾಗಿ ನೋಡ್ತಾರೆ. ಹಾಗಾಗಿ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಸಾರ್ವತ್ರಿಕ ಹಂತಗಳಿಂದ ನಿರಂತರ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್: ವೆನ್ ಕಂಪೇರಿಂಗ್ ದ ಆಕ್ಟಿವ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್, ಪಿಯಾಜೆಟ್ ಈಸ್ ಆನ್ ಡ್ಯಾಶ್ ಕನ್ಸ್ಟ್ರಕ್ಟಿವಿಸ್ಟ್ ವೈಲ್ ವೈಗಾಟ್ಸ್ಕಿ ಈಸ್ ಆನ್ ಕನ್ಸ್ಟ್ರಕ್ಟಿವಿಸ್ಟ್. ಜ್ಞಾನದ ಸಕ್ರಿಯ ರಚನೆಯನ್ನು ಹೋಲಿಸಿದಾಗ ಪಿಯಾಜೆ ಅವರು ರಚನಾ ತಜ್ಞರಾಗಿದ್ದರೆ ವೈಗಾಟ್ಸ್ಕಿ ರಚನಾ ತಜ್ಞರಾಗಿದ್ದಾರೆ. ಆಪ್ಷನ್ಸ್: ಕಾಗ್ನಿಟಿವ್ ಸೋಷಿಯಲ್, ಅರಿವಿನ ಮತ್ತು ಸಾಮಾಜಿಕ, ಸೋಷಿಯಲ್ ಕಾಗ್ನಿಟಿವ್, ಸಾಮಾಜಿಕ ಅರಿವಿನ, ಬಿಹೇವಿಯರ್ ಕಾಗ್ನಿಟಿವ್, ವರ್ತನೆಯ ಅರಿವಿನ, ಇಂಡಿವಿಜುವಲ್ ಕಲ್ಚರಲ್, ವೈಯಕ್ತಿಕ ಸಾಂಸ್ಕೃತಿಕ. ದ ರೈಟ್ ಆನ್ಸರ್ ಇಸ್ ಕಾಗ್ನಿಟಿವ್ ಆ್ಯಂಡ್ ಸೋಷಿಯಲ್. Because Piaget focused on individual discovery and assimilation or accommodation. This is called cognitive constructivism, and Vygotsky emphasized learning mediated through people and culture. This is called social constructivism. ಇಲ್ಲಿ ಪಿಯಾಜೆ ಅವರು ವೈಯಕ್ತಿಕ ಅನ್ವೇಷಣೆ ಮತ್ತು ಸಮೀಕರಣ ಅಥವಾ ಹೊಂದಾಣಿಕೆಯ ಮೇಲೆ ಕೇಂದ್ರೀಕರಿಸ್ತಾರೆ. ಅದನ್ನೇ ಅರಿವಿನ ರಚನಾ ತತ್ವ ಅಂತ ಕರೆಯೋದು. ಹಾಗೆ ವೈಗಾಟ್ಸ್ಕಿ ವ್ಯಕ್ತಿಗಳ ಮತ್ತು ಸಂಸ್ಕೃತಿಯ ಮೂಲಕ ಕಲಿಯುವುದನ್ನು ಒತ್ತಿ ಹೇಳ್ತಾರೆ. ಹಾಗಾಗಿ ಇದನ್ನ ಸಾಮಾಜಿಕ ರಚನಾ ತತ್ವ ಅಂತ ಕರೀತಾರೆ. ಹಾಗಾಗಿ ಪಿಯಾಜೆ ಅವರನ್ನ ಅರಿವಿನ ರಚನಾ ತಜ್ಞರಾಗಿದ್ದರೆ ವೈಗಾಟ್ಸ್ಕಿ ಅವರು ಸಾಮಾಜಿಕ ರಚನಾ ತಜ್ಞರಾಗಿರ್ತಾರೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವೆಶನ್: ಹೌ ಡು Piaget and Vygotsky view the relationship between learning and development differently? ಪಿಯಾಜೆ ಮತ್ತು ವೈಗಾಟ್ಸ್ಕಿ ಕಲಿಕೆ ಮತ್ತು ವಿಕಾಸದ ನಡುವಿನ ಸಂಬಂಧವನ್ನು ಹೇಗೆ ವಿಭಿನ್ನವಾಗಿ ನೋಡುತ್ತಾರೆ? Both believe that they happen simultaneously. ಇಬ್ಬರು ಅವು ಒಂದೇ ಸಮಯದಲ್ಲಿ ಸಂಭವಿಸುತ್ತದೆ ಎಂದು ನಂಬುತ್ತಾರೆ. Piaget believes that learning drives development, while Vygotsky believes that development precedes learning. ಇಲ್ಲಿ ಕಲಿಕೆಯು ವಿಕಾಸವನ್ನು ಪ್ರೇರೇಪಿಸುತ್ತದೆ ಎಂದು ಪಿಯಾಜೆ ನಂಬ್ತಾರೆ. ಆದರೆ ವಿಕಾಸವು ಕಲಿಕೆಗೆ ಮುಂಚಿತವಾಗಿ ಸಂಭವಿಸುತ್ತದೆ ಎಂದು ವೈಗಾಟ್ಸ್ಕಿ ನಂಬುತ್ತಾರೆ. Piaget believes that development precedes learning, while Vygotsky believes that learning precedes or drives development. ವಿಕಾಸವು ಕಲಿಕೆಗೆ ಮುಂಚಿತವಾಗಿ ಸಂಭವಿಸುತ್ತದೆ ಎಂದು ಪಿಯಾಜೆ ನಂಬುತ್ತಾರೆ. ಆದರೆ ಕಲಿಕೆಯು ವಿಕಾಸಕ್ಕೆ ಮುಂಚಿತವಾಗಿ ಸಂಭವಿಸುತ್ತದೆ ಅಥವಾ ಪ್ರೇರೇಪಿಸುತ್ತದೆ ಎಂದು ವೈಗಾಟ್ಸ್ಕಿ ನಂಬುತ್ತಾರೆ. ವೈಗಾಟ್ಸ್ಕಿ ಎಂಟೈರ್ಲಿ ರಿಜೆಕ್ಟ್ಸ್ ದ ಕಾನ್ಸೆಪ್ಟ್ ಆಫ್ ಬಯಾಲಜಿಕಲ್ ಡೆವಲಪ್ಮೆಂಟ್. ವೈಗಾಟ್ಸ್ಕಿ ಜೈವಿಕ ವಿಕಾಸದ ಪರಿಕಲ್ಪನೆಯನ್ನು
ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. The right answer is C. Piaget believes that development precedes learning, while Vygotsky believes learning precedes or drives development. Because Piaget argues that a child must be biologically mature or developed before they can learn certain complex concepts. Vygotsky argues that interaction or learning is what promotes and advances cognitive development. ಇಲ್ಲಿ ಪಿಯಾಜೆ ಒಂದು ಮಗು ಕೆಲವು ಸಂಕೀರ್ಣ ಪರಿಕಲ್ಪನೆಗಳನ್ನು ಕಲಿಯುವ ಮೊದಲು ಜೈವಿಕವಾಗಿ ಪರಿಪಕ್ವವಾಗಿರಬೇಕು ಎಂದು ವಾದಿಸುತ್ತಾರೆ. ಆದರೆ ವೈಗಾಟ್ಸ್ಕಿ ಅವರು ಸಂವಹನ ಅಥವಾ ಕಲಿಕೆ ಅರಿವಿನ ವಿಕಾಸವನ್ನು ಉತ್ತೇಜಿಸುತ್ತದೆ ಎಂದು ಮತ್ತು ಹೆಚ್ಚಿಸುತ್ತದೆ ಎಂದು ವಾದಿಸುತ್ತಾರೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಸಿ. ಇಲ್ಲಿ ಪಿಯಾಜೆ ಬಿಲೀವ್ಸ್ ದಟ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಲರ್ನಿಂಗ್, while Vygotsky believes that learning precedes or drives development. Next question. Vygotsky criticized Piaget's concept of egocentric speech because Vygotsky believed this speech. ಪಿಯಾಜೆ ಅವರ ಅಹಂ ಕೇಂದ್ರಿತ ಭಾಷಣದ ಪರಿಕಲ್ಪನೆಯನ್ನು ವೈಗಾಟ್ಸ್ಕಿ ಟೀಕಿಸಿದರು, ಏಕೆಂದರೆ ವೈಗಾಟ್ಸ್ಕಿ ಈ ಭಾಷಣವನ್ನು ಏನೆಂದು ನಂಬಿದ್ದರು. It was useless, ನಿರುಪಯುಕ್ತ, was a stage of total self-focus that must pass, ಹಾದು ಹೋಗಲೇಬೇಕಾದ ಸಂಪೂರ್ಣ ಸ್ವಯಂ ಕೇಂದ್ರೀಕೃತ ಹಂತ, served an important function for self-regulation and problem solving, ಸ್ವಯಂ ನಿಯಂತ್ರಣ ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ, only existed in socially awkward children, ಸಾಮಾಜಿಕವಾಗಿ ಕಷ್ಟಕರವಾದ ಮಕ್ಕಳಲ್ಲಿ ಮಾತ್ರ ಇರುತ್ತದೆ. ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ ಸರ್ವ್ಡ್ an important function for self-regulation and problem solving, because what Piaget called egocentric and useless, Vygotsky called it as private speech, seeing it as an active cognitive tool that transforms into thought rather than lack of social ability. ಇಲ್ಲಿ ಪಿಯಾಜೆ ಅವರು ಅಹಂ ಕೇಂದ್ರಿತ ಮತ್ತು ನಿರುಪಯುಕ್ತ ಎಂದು ಕರೆದಿದ್ದನ್ನು ವೈಗಾಟ್ಸ್ಕಿ ಖಾಸಗಿ ಭಾಷಣ ಎಂದು ಕರೀತಾರೆ. ಇದನ್ನು ಸಾಮಾಜಿಕ ಸಾಮರ್ಥ್ಯದ ಕೊರತೆ ಎಂದು ನೋಡದೆ ಆಲೋಚನೆಯಾಗಿ ಬದಲಾಗುವ ಸಕ್ರಿಯ ಅರಿವಿನ ಒಂದು ಸಾಧನವಾಗಿ ನೋಡ್ತಾರೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಸ್ವಯಂ ನಿಯಂತ್ರಣ ಮತ್ತು ಸಮಸ್ಯೆ ಪರಿಹಾರಕ್ಕಾಗಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. Social constructivism primarily looks at knowledge as being constructed. ಸಾಮಾಜಿಕ ರಚನಾ ತತ್ವವು ಜ್ಞಾನವನ್ನು ಈ ಕೆಳಗಿನಂತೆ ರಚನೆಯಾಗಿದೆ ಎಂದು ಪ್ರಾಥಮಿಕವಾಗಿ ನೋಡುತ್ತದೆ. ಓನ್ಲಿ ಇನ್ ಟೆಕ್ಸ್ಟ್ ಬುಕ್ಸ್, ಪಠ್ಯ ಪುಸ್ತಕಗಳಲ್ಲಿ ಮಾತ್ರ. ಇಂಟರ್ನಲಿ ಬೈ ದ ಇಂಡಿವಿಜುವಲ್ ಲರ್ನರ್, ವೈಯಕ್ತಿಕ ಕಲಿಯುವವರು ಆಂತರಿಕವಾಗಿ. ವಿತಿನ್ ಎ ಕಂಟೆಕ್ಸ್ಟ್ ಆಫ್ ಸೋಷಿಯಲ್ ಇಂಟರಾಕ್ಷನ್ ಆ್ಯಂಡ್ ಕಲ್ಚರ್, ಸಾಮಾಜಿಕ ಸಂವಹನ ಮತ್ತು ಸಂಸ್ಕೃತಿಯ ಸಂದರ್ಭದಲ್ಲಿ. ವಿತೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್, ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ. ದ ರೈಟ್ ಆನ್ಸರ್ ಈಸ್ ಸಿ. ವಿತಿನ್ ಅ ಕಂಟೆಕ್ಸ್ಟ್ ಆಫ್ ಸೋಷಿಯಲ್ ಇಂಟರಾಕ್ಷನ್ ಆ್ಯಂಡ್ ಕಲ್ಚರ್, ಬಿಕಾಸ್ ದ ಕೀ ಡಿಫರೆನ್ಸ್ ಫಾರ್ social constructivists like Vygotsky is that the source of new knowledge is the dynamic shared space between the people. ಇಲ್ಲಿ ವೈಗಾಟ್ಸ್ಕಿ ಅವರು ಅವರಂಥ ಸಾಮಾಜಿಕ ರಚನಾ ತಜ್ಞರಿಗೆ ಪ್ರಮುಖ ವ್ಯತ್ಯಾಸವೇನೆಂದರೆ ಹೊಸ ಜ್ಞಾನದ ಮೂಲಕ ವ್ಯಕ್ತಿಗಳ ನಡುವಿನ ಕ್ರಿಯಾತ್ಮಕ ಹಂಚಿಕೆಯ ಒಂದು ಸ್ಥಳವಾಗಿದೆ ಎಂದು ಈ ಸಾಮಾಜಿಕ ರಚನಾ ತತ್ವವನ್ನು ಹೇಳ್ತಾರೆ. ಹಾಗಾಗಿ ಈ ಜ್ಞಾನವು ಸಾಮಾಜಿಕ ಸಂವಹನ ಮತ್ತು ಸಂಸ್ಕೃತಿಯ ಸಂದರ್ಭದಲ್ಲಿ ರಚನೆಯಾಗಿದೆ ಎಂದು ಅವರು ಬಲವಾಗಿ ನಂಬ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ವಿತಿನ್ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ದ ಟೀಚರ್ಸ್ ಪ್ರೈಮರಿ ಫಂಕ್ಷನ್ ಈಸ್ ಟು. ಸಮೀಪಸ್ಥ ವಿಕಾಸದ ವಲಯದಲ್ಲಿ ಶಿಕ್ಷಕರ ಪ್ರಾಥಮಿಕ ಕಾರ್ಯವೇನೆಂದರೆ ಪ್ರೊವೈಡ್ ದ ಆನ್ಸರ್ಸ್ ಡೈರೆಕ್ಟ್ಲಿ ಟು ಎನ್ಶೂರ್ ಸ್ಟೂಡೆಂಟ್ಸ್ ಸಕ್ಸೀಡ್ಸ್. ವಿದ್ಯಾರ್ಥಿ ಯಶಸ್ವಿಯಾಗುವುದನ್ನು ಖಚಿತಪಡಿಸಿಕೊಳ್ಳಲು ನೇರವಾಗಿ ಉತ್ತರಗಳನ್ನು ಒದಗಿಸುವುದು. ಲೆಟ್ ದ ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತೌಟ್ ಹೆಲ್ಪ್ ಟು ಬಿಲ್ಡ್ ರಿಸೈಲೆನ್ಸ್. ಸವಾಲನ್ನು ಎದುರಿಸುವ ಸಾಮರ್ಥ್ಯ ಬೆಳೆಸಲು
ವಿದ್ಯಾರ್ಥಿಗೆ ಸಹಾಯವಿಲ್ಲದೆ ಕಷ್ಟಪಡಲು ಬಿಡುವುದು. ಪ್ರೊವೈಡ್ ಅಪ್ರೋಪ್ರಿಯೇಟ್ ಕ್ಯೂಸ್, ಹಿಂಟ್ಸ್ ಆ್ಯಂಡ್ ಎನ್ಕರೇಜ್ಮೆಂಟ್. ಸೂಕ್ತವಾದ ಸುಳಿವುಗಳು ಮತ್ತು ಪ್ರೋತ್ಸಾಹವನ್ನು ಒದಗಿಸುವುದು. ಅಸೆಸ್ ದ ಸ್ಟೂಡೆಂಟ್ಸ್ ಕರೆಂಟ್ ಸ್ಕಿಲ್ ಲೆವೆಲ್ ಓನ್ಲಿ ಆ್ಯಂಡ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ವಿದ್ಯಾರ್ಥಿಯ ಪ್ರಸ್ತುತ ಕೌಶಲ ಮಟ್ಟವನ್ನು ಮಾತ್ರ ಮೌಲ್ಯಮಾಪನ ಮಾಡುವುದು ಮತ್ತು ಮುಂದಿನ ವಿಷಯಕ್ಕೆ ಹೋಗುವುದು. ದ ರೈಟ್ ಆನ್ಸರ್ ಈಸ್ ಸಿ, ಟು ಪ್ರೊವೈಡ್ appropriate cues, hints and encouragement, because ZPD is the instruction zone. The teacher must participate as a catalyst, providing customized support to help the learner bridges the gap to independence. ಇಲ್ಲಿ ZPD ಎಂಬುದು ಒಂದು ಬೋಧನಾ ವಲಯ. ಶಿಕ್ಷಕರು ಒಂದು ಉತ್ತೇಜಕವಾಗಿ ಭಾಗವಹಿಸಬೇಕು. ಇಲ್ಲಿ ತಾತ್ಕಾಲಿಕವಾದ ಸಹಾಯವನ್ನು ಮಗುವಿಗೆ ನೀಡುವ ಮೂಲಕ ಮಗು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡಬೇಕು. ಹಾಗಾಗಿ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್. Peer tutoring, a stronger student teaching a weaker student, is an application of Vygotsky's idea of. ಸಹಪಾಠಿ ಬೋಧನೆ ವೈಗೋಟ್ಸ್ಕಿ ಯಾವ ಕಲ್ಪನೆಯ ಅನ್ವಯವಾಗಿದೆ? ಇಂಡಿವಿಜುವಲ್ ಲರ್ನಿಂಗ್, ವೈಯಕ್ತಿಕ ಕಲಿಕೆ, ದ MKO, ಟ್ರಯಲ್ ಅಂಡ್ ಎರರ್ ಡಿಸ್ಕವರಿ, ಪ್ರಯತ್ನ ಮತ್ತು ತಪ್ಪು ಅನ್ವೇಷಣೆ, ಬಿಹೇವಿಯರ್ ಕಂಡೀಷನಿಂಗ್, ವರ್ತನೆಯ ನಿಯಂತ್ರಣ. ಸೊ ದ ರೈಟ್ ಆನ್ಸರ್ ಈಸ್ ದ MKO, more knowledgeable other, because peers who have mastered the content can serve effectively as more knowledgeable others for classmates working within their ZPD and reinforcing Vygotsky's belief in shared knowledge. ಇಲ್ಲಿ ವಿಷಯವನ್ನು ಚೆನ್ನಾಗಿ ಕಲಿತ ಸಹಪಾಠಿಗಳು ಅವರ ZPD ವಲಯದಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನವಿರುವ ಇತರರು ಆಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು. ಇದು ಹಂಚಿಕೆಯ ಜ್ಞಾನದಲ್ಲಿ ವೈಗೋಟ್ಸ್ಕಿ ಅವರ ನಂಬಿಕೆಯನ್ನು ಬಲಪಡಿಸುತ್ತದೆ. ಹಾಗಾಗಿ ಇದು MKO ಕಲ್ಪನೆಯ ಒಂದು ಅನ್ವಯವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಕೊಲಾಬರೇಟಿವ್ ಲರ್ನಿಂಗ್ ಆ್ಯಂಡ್ ಗ್ರೂಪ್ ಪ್ರಾಜೆಕ್ಟ್ಸ್ ಆರ್ ಸ್ಟ್ರಾಂಗ್ಲಿ ಸಪೋರ್ಟೆಡ್ ಬೈ ಹೂಸ್ ಥಿಯರಿ. ಸಹಭಾಗಿತ್ವದ ಕಲಿಕೆ ಮತ್ತು ಗುಂಪು ಯೋಜನೆಗಳನ್ನು ಯಾರ ಸಿದ್ಧಾಂತವು ಬಲವಾಗಿ ಬೆಂಬಲಿಸುತ್ತದೆ? ಸ್ಕಿನ್ನರ್, ಬಂದೂರಾ, ವೈಗೋಟ್ಸ್ಕಿ ಆ್ಯಂಡ್ ಫ್ರಾಡ್. ದ ರೈಟ್ ಆನ್ಸರ್ ಈಸ್ Vygotsky, because collaboration forces social interaction and discussion, which is the primary driver of development in social cultural theory. ಇಲ್ಲಿ ಸಹಯೋಗವು ಸಾಮಾಜಿಕ ಸಂವಹನ ಮತ್ತು ಚರ್ಚೆಗೆ ಅವಕಾಶ ನೀಡುತ್ತದೆ. ಇದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ವಿಕಾಸದ ಪ್ರಾಥಮಿಕ ಪ್ರೇರಕವಾಗಿದೆ ಎಂದು ವೈಗೋಟ್ಸ್ಕಿ ಅವರು ನಂಬಿದರು. ಹಾಗಾಗಿ ಇದು ವೈಗೋಟ್ಸ್ಕಿ ಅವರ ಸಿದ್ಧಾಂತವನ್ನು ಬಲವಾಗಿ ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ವೆನ್ ಯೂಸಿಂಗ್ ಸ್ಕ್ಯಾಫೋಲ್ಡಿಂಗ್, ಅ ಟೀಚರ್ ಶುಡ್ ಇನಿಷಿಯಲಿ ಪ್ರೊವೈಡ್ ಹೆಲ್ಪ್ ಆ್ಯಂಡ್ ಗ್ರ್ಯಾಜುಯಲಿ ಇಟ್ ಆಸ್ ದ ಸ್ಟೂಡೆಂಟ್ ಬಿಕಮ್ಸ್ ಪ್ರೊಫಿಷಿಯಂಟ್. ಆಧಾರ ನೀಡಿಕೆಯನ್ನು ಬಳಸುವಾಗ ಶಿಕ್ಷಕರು ಆರಂಭದಲ್ಲಿ ಸಹಾಯವನ್ನು ನೀಡಬೇಕು ಮತ್ತು ವಿದ್ಯಾರ್ಥಿ ಕೌಶಲ ಪಡೆದಂತೆ ಅದನ್ನು ಕ್ರಮೇಣ ಮಾಡಬೇಕು. ಆಪ್ಷನ್ಸ್: ಲಿಟಲ್, ಮೇಂಟೈನ್, ಕಡಿಮೆ, ಹಾಗೆಯೇ ಇಡಬೇಕು, ಮ್ಯಾಕ್ಸಿಮಮ್, ಇನ್ಕ್ರೀಸ್, ಗರಿಷ್ಠ, ಹೆಚ್ಚಿಸಬೇಕು, ನೋ, ಪ್ರೊವೈಡ್, ಇಲ್ಲ, ಒದಗಿಸಬೇಕು, ಹೈ ಆರ್ ಮ್ಯಾಕ್ಸಿಮಲ್, ರೆಡ್ಯೂಸ್ ಆರ್ ರಿಮೂವಲ್, ಹೆಚ್ಚಿನ ಅಥವಾ ಗರಿಷ್ಠ, ಕಡಿಮೆ, ತೆಗೆದುಹಾಕಬೇಕು. The right answer is D, because scaffolding begins with maximal support. When the task is new within the ZPD and is faded or reduced as the learner's competence grows, aiming for complete independence. ZPD ವಲಯದಲ್ಲಿ ಕೆಲಸವು ಹೊಸದಾಗಿದ್ದಾಗ ಸ್ಕ್ಯಾಫೋಲ್ಡಿಂಗ್ ಗರಿಷ್ಠ ಬೆಂಬಲದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕಲಿಯುವವರ ಸಾಮರ್ಥ್ಯ ಬೆಳೆದಂತೆ ಅದನ್ನು ಕಡಿಮೆ ಮಾಡಲಾಗುತ್ತದೆ. ಅಂತಿಮವಾಗಿ ಸಂಪೂರ್ಣ ಸ್ವತಂತ್ರವಾಗುವಂತೆ ಮಾಡಲಾಗುತ್ತದೆ. ಹಾಗಾಗಿ ಇಲ್ಲಿ ಆಧಾರ ನೀಡಿಕೆಯನ್ನು ಬಳಸುವಾಗ ಶಿಕ್ಷಕರು ಆರಂಭದಲ್ಲಿ ಹೆಚ್ಚಿನ ಅಥವಾ ಗರಿಷ್ಠ ಸಹಾಯವನ್ನು ನೀಡಬೇಕು ಮತ್ತು ವಿದ್ಯಾರ್ಥಿ ಕೌಶಲ ಪಡೆದಂತೆ ಅದನ್ನು ಕ್ರಮೇಣ ಕಡಿಮೆ ಅಥವಾ ತೆಗೆದುಹಾಕಬೇಕು.
Next question, Vygotsky theory implies that assessments should focus on measuring students. ವೈಗೋಟ್ಸ್ಕಿ ಸಿದ್ಧಾಂತವು ಮೌಲ್ಯಮಾಪನಗಳು ವಿದ್ಯಾರ್ಥಿಯ ಏನನ್ನು ಅಳೆಯುವತ್ತ ಗಮನ ಹರಿಸಬೇಕು ಎಂದು ಸೂಚಿಸುತ್ತದೆ. ಇಂಡಿಪೆಂಡೆಂಟ್ ಅಚೀವ್ಮೆಂಟ್ಸ್ ಓನ್ಲಿ, ಕೇವಲ ಸ್ವತಂತ್ರ ಸಾಧನೆಗಳು. ಇನ್ನೇಟ್ ಐಕ್ಯೂ ಆ್ಯಂಡ್ ಬಯಾಲಜಿಕಲ್ ಕನ್ಸ್ಟ್ರೆಂಟ್ಸ್, ಹುಟ್ಟಿನಿಂದ ಬಂದ ಐಕ್ಯೂ ಮತ್ತು ಜೈವಿಕ ನಿರ್ಬಂಧಗಳು. ಕರೆಂಟ್ ಪರ್ಫಾರ್ಮೆನ್ಸ್ ವಿತ್ ಅಸಿಸ್ಟೆನ್ಸ್ ಆ್ಯಂಡ್ ಪೊಟೆನ್ಷಿಯಲ್, ಸಹಾಯದೊಂದಿಗೆ ಪ್ರಸ್ತುತ ಕಾರ್ಯಕ್ಷಮತೆ ಮತ್ತು ಸಾಮರ್ಥ್ಯ. ಮೆಮೊರಿ ರಿಟೆನ್ಷನ್ ಫ್ರಮ್ ಲೆಕ್ಚರ್ಸ್, ಉಪನ್ಯಾಸಗಳಿಂದ ನೆನಪಿನಲ್ಲಿ ಉಳಿದಿರುವುದು. ದ ರೈಟ್ ಆನ್ಸರ್ ಈಸ್ ಕರೆಂಟ್ ಪರ್ಫಾರ್ಮೆನ್ಸ್ ವಿತ್ ಅಸಿಸ್ಟೆನ್ಸ್ ಆ್ಯಂಡ್ ಪೊಟೆನ್ಷಿಯಲ್. ಸಿನ್ಸ್ the ZPD shows that what is potential, what is currently forming, assessment should measure what students can do when provided with assistance, not just their final solo capabilities. ಇಲ್ಲಿ ZPD ಮಗುವಿನ ಸಾಮರ್ಥ್ಯವನ್ನು ತೋರಿಸುವುದರಿಂದ ಮೌಲ್ಯಮಾಪನಗಳು ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಏನು ಮಾಡಬಹುದು ಎಂಬುದನ್ನು ಅಳೆಯಬೇಕು, ಕೇವಲ ಅವರ ಅಂತಿಮ ಒಂಟಿ ಸಾಮರ್ಥ್ಯಗಳನ್ನಲ್ಲ. ಹಾಗಾಗಿ ವೈಗೋಟ್ಸ್ಕಿ ಸಿದ್ಧಾಂತವು ಮೌಲ್ಯಮಾಪನಗಳು ವಿದ್ಯಾರ್ಥಿಯ ಸಹಾಯದೊಂದಿಗೆ ಪ್ರಸ್ತುತ ಕಾರ್ಯಕ್ಷಮತೆ ಮತ್ತು ಸಾಮರ್ಥ್ಯವನ್ನು ಅಳೆಯುವತ್ತ ಗಮನ ಹರಿಸಬೇಕು ಎಂದು ಹೇಳುತ್ತದೆ. So, these are top 10 repeated questions from the core concepts, and don't miss our next video on part 3 for next 10 important questions from the Vygotsky theory. If this video helped you somewhat, like and share to your friends, and for more videos like this, subscribe to the Calm Educator, and see you at the top.